ಆ ನಿಮ್ ಹುಕ್ಕೇರಿ ತಾಲೂಕಿನಾಗ ಬಹಳ ಮಂದಿ ರಾಜಕಾರಣಿಗಳ ನೋಡಿರಿ ನೀವೆಲ್ಲ. ಏ ತಮ್ಮ ವೈಯಕ್ತಿಕ ಯಾರು ಹೆಸರು ತಗೋಬೇಡ, ನಮ್ಗೆ ಯಾರು ಸಂಬಂಧ ಇಲ್ಲ. ನಾ ಬೈಯಾಕತ್ತಿರ್ತೀನಿ, ಇವ್ರಿಗೆ ಗೊತ್ತಿರ್ತ ಸುಮ್ ಇರುತ್ತೆ, ಹೆಸರು ಕೇಳಬಾರ್ದು. ನಾ ಬೈಯೋದ್ ನಿನ್ ಗೊತ್ತ, ಇವ್ರಿಗೆ ಬೈಯಾಕತ್ತೀನಿ, ನಿನಗೂ ಗೊತ್ತಿರುತ್ತೆ, ಮಾಧ್ಯಮದವ್ರಿಗೆ ಗೊತ್ತಿರುತ್ತೆ. ಆದ್ರ ನಾನು ಹೆಸರು ಹೇಳ್ಬಾರ್ದು, ನೀ ಕೇಳ್ಬಾರ್ದು. ನಾ ಹೇಳಕತ್ತೀನಿ, ಅರ್ಥ ಆಕೈತಿಲ್ಲ. ಮಗ ಸತ್ರ ಹೋಗ್ಕಾರು, ನಾಳೆ ಹುಟ್ಟದೈತರಿಂದ ರಾತ್ರಿ ಹೋಗ್ಕಾರು, ಹೌದಿಲ್ಲ? ನಾಯಿ ಮನ್ಯಾಗ ತಂದ್ರಂದ್ರ ಪೂಜೆ ಮಾಡಕ್ ಹೋಗ್ಕಾರು. ಇಷ್ಟೆಲ್ಲಾ ಮುಂಜಾನೆಯಿಂದ ಕೂತಿರಿ, ಒಬ್ಬರೇ ಬಂದ. ಮತ್ತ ಅವ್ರು ಬಂದಾಗ ನೀವ್ ಯಾಕೆ ಬೆನ್ನತ್ತೀರಿಪ್ಪ? ಇಲ್ಲ, ಅದ ಅವ್ರಿಗೆ ಗೊತ್ತದ. ನಾ ಹೇಳುದೇನ, ನಾ ಹೇಳುದು ಅರ್ಥ ಮಾಡ್ಕೋರಿ, ಅರ್ಥ ಮಾಡ್ಕೋರಿ. ಅವ್ರು ಬಂದಾಗ ಜೈ 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 ಅಂತ ಹೋಗ್ತೀರಿ. ನಿಮಗೆ ನೀರಿಲ್ಲ, ಒಬ್ಬರೇ ಬಂದಾನ. ಬೆಳಗಾವಿ ಜಿಲ್ಲಾದಾಗ 18 ಮಂದಿ MLA ಜೀವಂತ ಅದಾರು. ಕೋವಿಡ್ ಅದು ಏನಾಗಿಲ್ಲ ಅವ್ರಿಗೆ. ಯಾದ್ ನೀವ್ ಹೇಳತ್ತೀರಿ, ನಾ ಹೇಳಲ್ತಮ್ಮ. ಮತ್ ಮುಂಜಾನೆ ಅದನ್ನ ಕಟ್ ಮಾಡಿ ಹಾಕ್ತಾರ, ಅದ್ ಬೇಡಪ್ಪ. ಹ ಮೊನ್ನೆ ಯಾವ ಗ್ಯಾರಂಟಿ ತೆಗೀರಿ ಅಂದ ಕೂಡಲೇ ಅಹಿಂದ ವಿರೋಧಿ ಅಂತ. ಮತ್ ನಾನು ಹಿಂದುಳಿದವಲ್ಲ. ಮತ್ತ ಈ ಕೆಲವೊಂದು ಬಿಟ್ಟಿರ್ತಾರ ರಾಜಕಾರಣಿಗಳು, ನೋಡ್ಬೇಕು ನೀವು. ಇಲ್ಲಿ ಇನ್ನೊಂದ್ ಹೇಳಿ ಚುನಾವಣೆ ಇಲ್ಲಿ ಕೇಳಿ, ನಿಮ್ದೈತಿ. ಮೊನ್ನೆ ಎಲ್ಲೋ ಮಾತಾಡಕತ್ತೀವಿ, ನೀರಾವರಿಲ್ಲ ಎದ್ರದೊಂದು ಹೋರಾಟ ಮಾಡಕತ್ತೀವಿ. ಒಬ್ಬ ಹಾಕ್ಯಾನ ದೇವದುರ್ಗದವ, ನಮ್ಮ ಮನೆ ಮುಂದ 2 ಓಣಿ ಅವ್ರ ಗಟಾರ್ ನೀರ್ ಬಂದೈತ್ರಿ, ಚುನಾವಣೆ ಹೇಳಿ ನಂಬರ್ ಕೊಡ್ರಿ. ಅವ್ ಕೆಲವೊಂದು ಹುಟ್ಟಿರ್ತಾವ, ಸ್ವಲ್ಪ ಮುಸ್ರಿ ಹಚ್ಚಿ ಬಿಟ್ಟಿರ್ತಾರ. ಈ ಮುಸ್ರಿಗೆ ಅದು ಹೆದರು ಮಂದಿ ನಾವಲ್ಲ. ಈ ಮಾತು ಯಾಕೆ ಹೇಳಕತ್ತೀನಿ ಗೊತ್ತದ? ಮುಂಜಾನೆಯಿಂದ ಕೂತಿರೋ ಮಾರಾಯ, ಸ್ವಲ್ಪರಿ ನಿಮಗೆ ಅರಿವದ. ಬೆಳಗಾವಿ ಜಿಲ್ಲಾ ಹೋರಾಟಗಾರದಿರಿ, 2 ಜನ ಸಚಿವರದಾರ ಈ ಜಿಲ್ಲಾದಾಗ.